ಯಾಕೋ ಫೋನ ಮಾಡಿಲ್ಲ. ಫೋನ್ ಮಾಡಂತೇಳಿ. ಹಲೋ, ಏನು ಮಾಡಕತ್ತೀಯಮ್ಮ? ಯಾಕೋ ಫೋನ ಮಾಡಿಲ್ಲಲ್ಲ. ಏನಿಲ್ಲ ನೋಡು. ಈಗ ಬ್ಲೌಸ್ ಇಸ್ಕೊಂಬರಕ್ಕೆ ಮಮ್ಮಿ ರೆಡಿ ಆಗಂತಂದ್ರೆ ಅದಕ್ಕೆ ರೆಡಿಯಾಗಿ ಕೂತಿದ್ದೀನಿ. ಈಗ ಹೋಗ್ಬೇಕು ನೋಡು. ಹೌದಾ, ಹೇಳಿದ್ರೆ ನಾನಾ ಬರ್ತಿದ್ನಲ್ಲ. ಇಬ್ಬರು ಆರಾಮ್ ಭಾಳ ದಿನ ಆಗಿ ಸುತ್ತಾಡಿ ಹಾಗೆ ಒಂದು ರೌಂಡ್ ಸಿಟಿ ಎಲ್ಲ ಸುತ್ತಾಡಿ ಸ್ವಲ್ಪ ಪಾನಿಪುರಿ, ನಿನಗೆ ಇಷ್ಟ ಅಲ್ಲ ಪಾನಿಪುರಿ ಅಂದ್ರೆ, ಅದು ಇದು ಏನು ತಿಂದು ಬರ್ಬೋದಾಗಿತ್ತ ಮನ್ಯಾಗ. ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ನೋಡಿ ನೀನು. ಬರ್ತಿ ಬಿಡಪ್ಪ. ನೀನು ಬರೋದು ನಾನು ನೋಡಿಲ್ಲ. ಬರೀ ಬರ್ತಾನೆ ಅನ್ನೋದು, ಆಮೇಲಿಂದ ಕೆಲಸ ಇದೆ ಅನ್ನೋದು ಕ್ಯಾನ್ಸಲ್ ಮಾಡೋದು, ಬರೀ ಇದೇ ಮಾಡ್ತಿ. ಮೊನ್ನೆನೂ ಹಂಗೆ ಮಧ್ಯಾಹ್ನ ಊಟಕ್ಕೆ ಹೋಗೋಣ ಅಂತಂದು ಹೇಳಿ ಮತ್ತು ಮದುವೆ ಆದಮೇಲೆ ಗಂಡ ಇಂತಕ್ಕಿವಿ. ಮದುವೆಗಿನ ಮುಂಚೆ ಒಂದ್ಸರಿ ಹೊರಗೆ ಊಟ ಮಾಡೋಣ ಅಂತಂದು ನಾನು ನೋಡಿದೆ ಎಲ್ಲ ರೆಡಿಯಾಗಿ ಕೂತ್ಕೊಂಡೆ. ನೀನು ಅವತ್ತು ಫೋನು ಮಾಡಲಿಲ್ಲ, ಬರಲಿಲ್ಲ. ದೇ ಹುಡುಗಿಯರು ಮಾಡೋದಿದ್ದಾವ ನೋಡಿ ನೀವು ತಪ್ಪು. ಒಂದು 10 ಸರಿ ಕರೆಕ್ಟ್ ಟೈಮಿಗೆ ಬಂದಿರ್ತಾವೆ, ಅದನ್ನೆಲ್ಲ ಬಿಡ್ತೀರಿ. ಯಾವಾಗ ಒಂದು ಸರಿ ಏನೋ ಲೇಟಾಗಿ ಬಂದಿರ್ತಾವೆ, ಅದನ್ನ ಇಟ್ಕೊಂಡ್ಬಿಡ್ತೀವಿ ನೋಡಿ ಜೀವನ ಪೂರ್ತಿ. ಹಂಗೆ ನಾವು ಏನೀಗ ಏನಿಲ್ಲಪ್ಪ, ನಿಮ್ಮನ್ನ ಎದುರು ಹಾಕೊಂಡು ಏನಾರ ಬದುಕಕ್ಕ ನಾವು ಏನು ಮಾಡ್ಕೋವ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸಾಕಿಂತ ಡೈಲಾಗ್ ಎಲ್ಲ. ಹೌದು, ವಿಡಿಯೋ ಕಾಲ್ ಮಾಡಿ ಹೆಂಗ್ ರೆಡಿಯಾಗಿ ನೋಡ್ತೀನಿ. ಭಾಳ ದಿನ ಆಗಿತ್ತು ನೋಡೇ ಇಲ್ಲ. ಮಮ್ಮಿ ಅಪ್ಪಾಜಿ ಎಲ್ಲ ಇಲ್ಲ ಅದಾರ. ವೀಡಿಯೋ ಕಾಲ್ ಮಾಡ್ಕೊಂತ ನಿನ್ನ ಜೊತೆ ಮಾತಾಡ್ಕೊಂತ ಕುಂದ್ರಲ್ಲ. ನಾನು ಏನು ಬೇಕಾಗಿಲ್ಲ. ಬೇಕಿದ್ರೆ ಬ್ಲೌಸ್ ಇಸ್ಕೊಂಡ್ಬರ್ತಾವಲ್ಲ, ಅವಾಗ ಬೇಕಿದ್ರೆ ವಿಡಿಯೋ ಕಾಲ್ ಮಾಡ್ತೀನಿ. ಈಗ ಅವಾಗ ನಾನು ಬ್ಯುಸಿ ಇರ್ತೇನೆ, ಫ್ರೀ ಇರಂಗಿಲ್ಲ. ಅಪ್ಪಣ್ಣ ಬಂದ್ಬಿಡು. ನಿನ್ಗೆ ಹಂಗೆ ನೀನು ಫ್ರೀ ಆದಾಗ ಮಾತ್ರ ನಾನು ಸಿಗಬೇಕು. ನಾನು ನಿನ್ನ ಕಾಲ್ ಮಾಡ್ತೇನೆ ಅದು ಮಾಡ್ತಂದಾಗ ನೀನು ಮಾತ್ರ ಫ್ರೀ ಮಾಡ್ಕೋಬೇಡ. ಯಾವಾಗ ಬಿಜಿ ಅನ್ಕೊಂತ ಇರು. ನಾನು ನೋಡೋಂಗಾಗೈತಂತೆಯಲ್ಲ, ನಾನು ನೋಡ್ಬೇಕು ಅನಿಸಿದ್ರೆ ಫ್ರೀ ಮಾಡ್ಕೋ, ಬಿಸಿ ಇದ್ರು. ಇಲ್ಲಾಂದ್ರೆ ಬಿಡು, ನಿನ್ನ ಇಷ್ಟ. ಲೇ ಇನ್ನೂ ಮದುವೆ ಆಗಿಲ್ಲ, ಈಗ ಎಷ್ಟು ಜಗಳ ಮಾಡ್ತಿಲ್ಲ. ಒಳ್ಳೆ ಜಗಳ ಗಂಟಿದ್ದಂಗೆ ಅದಿ ನೋಡಿ ನೀನು. ಹ್ಞೂನಪ್ಪ, ಮತ್ತೆ ನಾನು ನೋಡೋ ಎಷ್ಟು ಸೈಲೆಂಟ್ ಇದ್ದೆ. ನಿನ್ನ ಜೊತೆಗೆ ಸೇರಿನ ಮತ್ತೆ ಜಗಳ ಗಂಟೆನೇ ಆಗ್ಬೇಕು, ಬಜಾರಿನೂ ಆಗ್ಬೇಕು. ನೀನು ಸೈಲೆಂಟ್ ಇದ್ದೆ, ಇದನ್ನ ನಾನು ನಂಬಕ್ಕ. ಆ್ಯಕ್ಚುಲಿ ನಾನು ನಿನ್ನ ಫಸ್ಟ್ ಟೈಮ್ ನಿನ್ನ ಹೆಸರು ಗೊತ್ತಿಲ್ದಾಗ ನಾನು ನಿನ್ನ ನೆನ್ಪು ಮಾಡ್ಕೊಂಡಾಗ ಅನ್ಕೊಂಡಿದ್ದೆ. ಬಜಾರಿ ಅನ್ಕೊಂತ ನಾನು ನಿನ್ನ ಕರಿತಿದ್ದು. ಇವ್ಳು ನೋಡ್ರು ಸೈಲೆಂಟ್ ಇದ್ಲು ಅಂತ ಈಗ ಜೋರಾಗಳಂತೆ. ಯಾರಾದ್ರೂ ಸಣ್ಣ ಪಾಪನಿದ್ರಿಗೆ ಹೋಗು, ನಿನ್ನ ಮಾತನ್ನ ಕೇಳ್ತವು. ಏ ರಮ್ಯಾ, ರೆಡಿ ಆದ್ಯಾ? ಹೋಗೋಣ? ಹ್ಞೂ ಮಮ್ಮಿ, ಬಂದೆ. ಸರಿ ವಿಜಯ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. 1 ತಾಸು 2 ತಾಸು ಆಗ್ಬೋದು. ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಹಾಂ ಹುಷಾರು ನೋಡು. ಎದಕ್ಕಾದ್ರೂ ಅಮೌಂಟ್ ಏನಾದ್ರು ಬೇಕಿದ್ರೆ ಕಾಲ್ ಮಾಡು, ಫೋನ್ಪೇ ಮಾಡ್ತೇನಂತೆ. ಸರಿ ಓಕೆ, ಬಾಯ್. ರೀ, ಎಲ್ಲಿದ್ದೀರಾ? ಇಲ್ಲೇ ಹೊರ ಕೂತ್ಕೊಂಡನಿ. ಅಯ್ಯ, ಬಿಸಿಲೈತಿ, ಇಲ್ಲಿ ಕುಂತಿರಲ್ಲ. ಒಳಗೆ ಕರೆಂಟ್ ಹೋಗಿತ್ತಲ್ಲ, ಇಲ್ಲೇ ಸ್ವಲ್ಪ ಗಾಳಿ ಇದ್ದಂಗಿತ್ತ. ಇಲ್ಲೇನು ಬಿಸಿಲಿಲ್ಲ, ನೆಳ್ಳೈತಲ್ಲ, ತಣ್ಣಗೆ ಅನ್ಸ್ತದಕ್ಕೆ ಇಲ್ಲೇ ಕೂತ್ಕೊಂಡೆ. ಟೀ ಮಾಡ್ಕೊಂಬರಲ್ಲ ನಿಮಗೆ? ಇಲ್ಲಪ್ಪ, ಟೀ ಏನು ಬೇಡ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಯಾ? ಹ್ಞೂ ರೀ, ಎಲ್ಲ ಬ್ಯಾಗ್ ಎಲ್ಲ ರೆಡಿ ಆಗೈತಿ. ಪೂಜಾ, ನಿಜವಾಗ್ಲೂ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಮನೆಗೆ ಹೋಗಿ ಬರೀ ಏನಿಂದೆ ನೆನಪಾಗೋದು. ಅಡುಗೆ ಮನೆಗೆ ಹೋದ್ರೆ ನೀನು ಅಡುಗೆ ಮಾಡ್ತಿದ್ದೆಲ್ಲ, ಅದು ನೆನಪಾಗೋದು. ಬೆಳಗ್ಗೆ ಕಸ ಹೊಡೆದು ಎಲ್ಲ ರಂಗೋಲಿ ಆಗ್ತಿದ್ದೆಲ್ಲ, ಎಷ್ಟು ನೆನಪಾಗ್ತದೆ ಗೊತ್ತಾ? ಭಾಳ ಮಿಸ್ ಮಾಡ್ಕೊಂಡೆ. ಏನಾದರೂ ಇದ್ದರೆ ನಾನೆಲ್ಲಿ ಬಿಡಬೇಕು ಇಷ್ಟು ದಿನ. ಏನೋ ಎಕ್ಸಾಮ್ ಇದ್ದಾವೆ ಒಂದೆಲ್ಲ, ಅದಕ್ಕೆ ಸುಮ್ಮನೆ ಅದೇ. ಬಿಡ್ರಿ, ನಾಟಕ ಸಾಕು. ನೀವು ಎಲ್ಲ ರಂಗ ಗಂಡ್ಮಕ್ಳಂಗೆ ಹೆಂಡ್ತಿದವ್ರ ಮನೆಗೆ ಹೋದ್ರೆ ಆರಾಮಿಲ್ ಬಿಡು, ಏನೋ ಚಿಂತಿಲ್ಲ ಕಾಟಿಲ್ಲ ಅಂತಂದು ಖುಷಿ ಪಟ್ಟಿರ್ತೀರಿ. ಈಗ ಇಲ್ಲಿ ಬರೋದಕ್ಕೆ ಈ ಥರ ಮತ್ತೆ ನಾಟಕ ಬೇರೆ. ಇಲ್ಲಪ್ಪ, ನಿಜವಾಗ್ಲೂ ಮಿಸ್ ಮಾಡ್ಕೊಂಡೆ, ಪ್ರಾಮಿಸ್. ಹಾಗಿದ್ರೆ ನೀನು ಮಿಸ್ ಮಾಡ್ಕೊಂಡಿಲ್ಲ ನನ್ನ? ನಾನು ಮಿಸ್ ಮಾಡ್ಕೊಂಡೆ. ಕೈ ಬಿಡ್ರಿ. ಈಗ ಮಮ್ಮಿ ಇಲ್ಲ ಅಪ್ಪಾಜಿ ಯಾರಾದರೂ ಬರ್ತಾರಾ? ಬರ್ರಿ ಬಿಡು, ಅದಕ್ಕೇನು. ನಾನೇನು ಯಾವ್ದಾರ ಬೇರೆ ಹೆಂಡತಿ ಇಟ್ಕೊಂಡೆ? ನನ್ನ ಹೆಂಡತಿಗೆ ನಾ ಇಟ್ಕೊಂಡೇನಿ. ಪೂಜಾ, ಅದು ಬಾಕ್ಸಿಗೆ ಚಕ್ಲಿ ಜಿಲೇಬಿ ಇಟ್ಕೊಂಡಿಲ್ಲ ಅಂತ ಕೇಳಕ್ಕೆ ಬಂದೆ. ಇಲ್ಲಿ ತಗ, ನೀವು ಮಾತಾಡ್ಕೊಂತೀರಿ, ಆಮೇಲೆ ಬರ್ತೀನಿ. ರಮ್ಯಾ, ನನಗೆ ಇಂಪಾರ್ಟೆಂಟ್ ಕಾಲ್ ಬರೋಗ್ತೈತೆ, ನಾನು ಒಕ್ಕನಿ. ಪಾಪ, ನೀನು ಹಳೆ ಅಂದ್ರೆ ಏನೋ ಮಾತಾಡಕತ್ತಿದ್ರೇನ, ನಾನು ಬಂದು ಸುಮ್ಮನೆ ಇದು ಮಾಡಿದೆಲ್ಲ. ಅಯ್ಯ, ಇಲ್ಲಿ ಬಿಡೋಣ, ಹಿಂಗೇನಿಲ್ಲ. ಭಾಳ ಮಿಸ್ ಮಾಡ್ಕೊತಿದ್ದೆ, ಹಂಗಿಂಗೆ ಏನು ಹೇಳಕತ್ತಿದ್ರು. ಡಬ್ಬಿ ಅವನ್ನೆಲ್ಲ ಇಟ್ಕೊಂಡೆ ಮಮ್ಮಿ. ಚಕ್ಲಿ ಇಟ್ಕೊಂಡೇನಿ, ಜಿಲೇಬಿ ಇಟ್ಕೊಂಡೇನಿ, ಮತ್ತೇನು ಕೋಡ್ಬೇಳೆನ ಇಟ್ಕೊಂಡೇನಿ. ಇವು ಮಂಡಕ್ಕಿ ಕಲ್ಸಿನಂತೆಲ್ಲ, ಮಂಡಕ್ಕಿ ಅವಲಕ್ಕಿ ಒಂದು ಇಟ್ಕೊಂಡು ನೋಡು. ಅಂದ್ರೆ ಅವು ಕವರ್ನಾಗ ಹಾಕಿಟ್ಟಿದ್ದೆಲ್ಲ, ಬಾಕ್ಸ್ ಎಲ್ಲ ಇಟ್ಟರೆ ಬ್ಯಾಗ್ ದೊಡ್ಡದಾಕತ್ತಂದು ಕವರ್ನಾಗ ಸೈಡ್ ಇಟ್ಟಿದ್ದೆ. ಅವ್ನು ಆಮೇಲೆ ಇಟ್ಕೊಂಡ್ರೆ ಆದ್ಮೇಲೆ ಅಂದು ಹಂಗೆ ಬಿಟ್ಟೇನೆ. ಅಲ್ಲ, ನೀನೇ ಹೇಳ್ಬೇಕಾಗಿತ್ತು ಹಳೆಯಂದ್ರಿಗೆ ಇನ್ನೊಂದು 2 ದಿನ. 2 ದಿನ ಅಲ್ಲ, ಒಂದಿನ ಉಳ್ಕರಿ ಹೋಗೋಣಂತೆ ಅಂದು. ಇರ್ಲಿ ಬಿಡು ಮಮ್ಮಿ, ಬೇಡ. ನಾನೇ ಬಂದು 15-20 ದಿನ ಆಗಕ್ಕೆ ಬಂತ. ಪಾಪ, ಮತ್ತು ಅವರು ಬಿಡಕ್ಕೆ ಒಂದ್ಸರಿ ರಜೆ ಹಾಕಿದ್ರು, ಮತ್ತು ಈಗ ಒಂದ್ಸರಿ ಹಾಕ್ಯಾರ. ಮತ್ತು ಆಗಲ್ಲ ಏನು ಬೇಕಿದ್ದು ಇನ್ನೊಂದ್ಸರಿ ಯಾವಾಗಾರ ಬರ್ತಾವಲ್ಲ, ಅವ್ರನ್ನ ಉಳಿಸ್ಕೊಂಬಿಡೋಣ ಅಂತ 1-2 ದಿನ. ಈ ಸರಿ ಒಪ್ಕೊಂತಾಗ ನಾನು ರಮ್ಯನ ಮದುವೆಗೆ ಹೆಂಗಿದ್ದು ಬರ್ಬೇಕಲ್ಲ, ಅವಾಗ ಅವ್ರನ್ನ ಕರ್ಕೊಂಬಂದ್ಬಿಡ್ತಾನೆ. ಅವ್ರನ್ನ ಕರ್ಕೊಂಡು ಅವ್ರನ್ನೇ ಉಳಿಸ್ಕೊಂಡು ಮತ್ತು ಅವ್ರ ಜೊತೆಗೆ ಹೋಗ್ಬಿಡ್ತಾನಂತೆ. ಸರಿ ತಗೊಳ್ಳೋ, ಹಂಗೆ ಮಾಡುವಂತೆ. ಪಾಪ ಹಳೆಯಂದ್ರು ನಸ್ಕೊಂಡು ಹೋದ್ರೆ ಅನಿಸುತ್ತೆ. ಹೋಗಿ ಮಾತಾಡ್ಸೋಗು. ಹಂಗೆ ನಾಟಕವನ್ನು ಮಾಡ್ತಾರೆ. ನಾನೇನು ಬೇರೆ ಎಂತಕ್ಕೂ ಇಟ್ಕೊಂಡೆ, ನನ್ನ ಎಂತಕ್ಕನೇ ಇಟ್ಕೊಂಡೇನೆ ಅಂತಂದು ಅಪ್ಪಾಜಿ ಮಮ್ಮಿ ಯಾರನ್ನ ಬರತ್ತೆ ಹಂಗೆ ಎದ್ಕೊಂಡು ಹೆಂಗೆ ಕುಕ್ಕರ್ ನೋಡು. ಎದ್ಕೊಂಡಲ್ಲ, ನಾಚ್ಕೊಂಡು. ಗಿಜ್ಜಿ, ಲೇ ಗಿಜ್ಜಿ. ಬಂದತ್ತಿ. ಏನತ್ತಿ? ಅಲ್ಲಲ್ಲಿ
ನಿನ್ನೆ ಅದೇನೋ ಅದು ಇದು ಜಿಲೇಬಿ ಅದು ಇದು ಅಂತ ಏನೇನೋ ಮಾಡಿಸಿದ್ರಿ ನನಗೆ ಒಂದಿಟ್ಟು ತಿನ್ನಕ್ಕೆ ಕೊಟ್ಟರಲ್ಲ ತಮ್ಮ ಹೋಗ ತಿಂತಾನೆ ನಿನ್ನ ಮಧ್ಯಾಹ್ನ ನಾನು ಬಿಸಿ ಬಿಸಿ ತಿಂದು ಕರ್ಕೊಂಡವ ಹೋಗಿ ಹಂಗೆ ಸ್ವಲ್ಪ ನಿದ್ದು ಬಂದಾಗ ಹೋಗಿ ಅಡ್ಡಾದ್ರೆ ನಾನು ಸಸಿ ಎಬ್ಬಿಸ್ತಾ ಬಿಡುತ್ತೆ ಬಿಸಿ ತಿನ್ನಕ್ಕಂದ್ರೆ ನಿನಗೆ ಅದಕ್ಕೆ ಚಲೋ ಆಯ್ತು ನಾನು ಹೋಗಿ ಮಕ್ಕೊಂಡದ್ದು ಪಾಪ ಎದ್ದು ಕುಂತಿದ್ರೆ ಅದು ಇದು ಒಟ ಅನ್ಕೊಂತ ಕುಂತಿರ್ತಿದ್ನೆ ಅದಕ್ಕೆ ಹಾಳಾದ ಮುದುಕಿ ಒಳಗೆ ಹೋಗಿ ಮಕ್ಕೊಂಡದ ಚೆನ್ನಾಗಾತೇನ ಅಂತ ಹೇಳಿದ್ರಲ್ಲ ನಾನು ಎಬ್ಬಿಸ್ಲ ಅಂತ ಹೊಡ ಎಬ್ಸೇ ಇಲ್ಲವ ನೀನು ಜಿಲೇಬಿ ಬಿಸಿ ತಿಂದಿದ್ರೆ ಇನ್ನೂ ಮಸ್ತ್ ರುಚಿಗೆ ಬಾಯಿಗೆ ರುಚಿ ರುಚಿ ಅನಿಸ್ತಿತ್ತು ಹೋಗತ್ತೆ ಏನು ಮಾಡ್ಬೇಕು ಹಾಂ ತಂಬ ಕೊಡ್ಬೇಕು ಅನ್ನೋದಿಲ್ಲ ನೋಡು ಅತ್ತಿಗೆಲ್ಲ ನಾನೇ ಹೇಳ್ಬೇಕು ಈಕಿಗೆ ಅಯ್ಯ ಅತ್ತಿ ನಿನ್ನ ರಾತ್ರಿ ಊಟ ಮಾಡೋಕೆ ಕೇಳಿದೆ ಇವಾಗೇನು ತಿನ್ನೋದು ಬಿಡತ್ತಾಗ ಬೆಳಗ್ಗೆ ತಿಂತಾನೆ ಈಗ ಮತ್ತೆ ಅದು ಇದು ಆಳ ಮಾಡೋ ತಿಂದ್ರೆ ಜೀರ್ಣ ಆಗಂಗಿಲ್ಲ ಮಕ್ಕೊಂಬಿಡ್ತಾವೆ ನಾವು ಆತಾಗ ಸುಡ್ಗಾಡು ವಾಕಿಂಗಾರ ಮಾಡೋಂಗಿಲ್ಲ ಏನಿಲ್ಲ ಏನು ಬೇಡ ಬೆಳಗ್ಗೆ ತಿಂತಾನಂದ್ರಿ ಹಾಂ ನಾನು ಹಂಗನ್ನ ಇಲ್ಲಿ ಬಿಡಲ್ಲ ನೀ ಕೇಳೇ ಇಲ್ಲ ಸುಳ್ಳು ಐತಿ ನೀನು ಬೈತಾನೆ ಅಂದು ರೀ ರೀ ಬರ್ರಿ ಇಲ್ಲಿ ಹಾಂ ನಮ್ದೇ ಮಕ್ಕಳಕ್ಕೆ ಬರೋಂಗಿಲ್ಲ ಏನಮ್ಮ ಏನಿಂದು ಮನೆಯಾಗಿದ್ರು ಒದ್ರಿತೀರ ರೀ 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 ಅಂತ ಹೋಗಿ ಆಮೇಲೆ ಮಕ್ಕಂತ್ರಿ ನಿನ್ನ ರಾತ್ರಿ ಊಟ ಮಾಡೋಕ್ರ ಅತ್ತೆಯರಿಗೆ ಜಿಲೇಬಿ ಆಮೇಲೆ ಜಾಮೂನು ಕರ್ದಂಡು ಅವು ಇವು ಮಾಡಿದ್ವಲ್ಲ ಕೊಡ್ಲಿ ಅಂತ ನಾನು ಕೇಳಿದ್ನೇ ಇಲ್ಲ ನಿನ್ನೆ ರಾತ್ರಿನ ನಿನ್ನೆ ರಾತ್ರಿ ಅಯ್ಯೋ ನೆನಪು ಬರಕತ್ತಿಲ್ಲ ನಿನ್ನ ಅದೆಲ್ಲ ಸ್ವಲ್ಪ ಕುಡ್ದು ಜಾಸ್ತಿ ಆಗಿತ್ತ ಏನು ತಿಂದಿಲ್ಲ ನನಗೆ ನೆನಪಿಲ್ಲ ಅಂತಂದ್ರೆ ವಿಕ್ಕಿ ಅವು ಕೇಳಿದ್ ನನಗೆ ಲಕ್ಷ್ಯ ಇರಬೇಕು ಈಗೇನು ನಾನು ಇಲ್ಲಾಗಿಲ್ಲ ಅಂತಂದ್ರೆ ಸುಮ್ಮನೆ ನಿನ್ನೇನು ಸ್ವಲ್ಪ ಮಂಗಳಾರತಿ ಮಾಡ್ಯಾಳ ಈಗ ಏನಿಲ್ಲ ಮತ್ತು ಅದನ್ನ ಇಟ್ಕೊಂಡು ರಾತ್ರಿ ಒಳಗೆ ಅದನ್ನ ಕುರಿತಾಳ ಸುಮ್ಮನೆ ಕೇಳಿದ್ದೆ ಅಂತ ಅಂದ್ಬಿಡ್ತೇನೆ ರೀ ನಿಮ್ಮನ್ನ ಕೇಳ್ತಿರೋದು ಹ್ಞೂನವ ಕೇಳಲಿಲ್ಲ ನಿನ್ನ ಜಿಲೇಬಿ ಆಮೇಲೆ ಅದು ಏನೆಲ್ಲ ಅದು ಏನೇನೋ ಮಾಡೇವಿ ಅಂತಂದ್ರಲ್ಲ ಕೇಳಿದ್ಲು ನೀನ ಬೇಡ ಏನೋ ಅಂದೇವಲ್ಲ ನೀನು ಅಂದ್ ಕೇಳಿಸ್ಕೊಂಡಿಲ್ಲ ಈಕಿ ಗಿರ್ಜ್ ಮಾತ್ರ ಕೇಳಿದ್ಲು ನಿನ್ನ ನನಗೆ ಮರು ಸ್ವಲ್ಪ ಜಾಸ್ತಿ ಆಗುತ್ತದೆ ಬಿಡು ಇಲ್ಲಿಂದ ಎಸ್ಕೇಪ್ ಹಾಕಪ್ಪ ಇಲ್ಲಾಂದ್ರೆ ಇಲ್ಲ ತಗೊಳ್ಳೋತಿಲ್ಲ ಕೇಳ್ತಾರೆ ನನಗೆ ನೋಡಿದ್ರೆ ರಾತ್ರಿ ನಾನೇನು ಮಾತಾಡಿ ನೀವು ಏನು ತಿಂದ್ರೆ ನನಗೆ ನೆನಪಿಲ್ಲ ಮತ್ತೇನು ಕೇಳಿದ್ರೆ ಏನು ಮಾಡ್ಬೇಕು ನೋಡ್ರಿ ಆಯ್ತಾರೆ ಕೇಳಿದ್ರು ಕೇಳಿಲ್ಲ ಅಂತಂದ್ರಿ ಎಷ್ಟೋ ಸರಿ ಹಿಂಗೆ ಮಾಡ್ತೀರಿ ನೀವು ಅದಕ್ಕೆ ಈಗ ನಾ ಹೇಳಿದ್ರೆ ನೀವು ನಂಬಂಗಿಲ್ಲ ನಿಮ್ಮ ಮಗನ ಕಳ್ಸೀನಿ ನಿಮ್ಮ ಮಗನ ಸುಳ್ಳು ಹೇಳ್ತಾನೆ ಆಯ್ತು ಬಿಡು ಅಂದಿದ್ರೆ ಅಂದಿರ್ತಾನೆ ಏನಾಯ್ತು ಈಗ ಹೋಗಿ ತಂಬು ಅಲ್ಲ ಹೆಂಗಿದ್ರೆ ಅಡಿಗೆ ಆಗ್ಬಿಟ್ಟತಿ ಬರ್ರಿ ಊಟ ಮಾಡ್ಕೊಂತ ಆಗ ಸ್ವಲ್ಪ ತಿಂದ್ಬಿಡೋಣಂತೆ ಮತ್ತೆ ಈಗ ಅದನ್ನೆಲ್ಲ ಇಲ್ಲಿ ತಂದು ಮತ್ತೆ ಸುಮ್ಮನೆ ಅವನ ತಿಂದ್ರೆ ಒಟ್ಟು ತುಂಬಂಗಿಲ್ಲ ಊಟ ಮಾಡ್ತಿರ್ತಾವಲ್ಲ ಹಂಗೆ ಗಂಗಾಳದಾಗ ಇಟ್ಕೊಡ್ತಾನೆ ಬರ್ರಿ ಬಾರವ ನಾನು ಸ್ವಲ್ಪ ಮಕ್ಕ ಕೈ ಹಿಡ್ಕೊಂಬರ್ತೀನಿ ಹಚ್ಚಿ ಬಾ ಅಷ್ಟೊತ್ತಿಗೆ ನಮ್ಮ ಅತ್ತೆ ಒಂದು ಹುಚ್ಚಿ ಅವ್ರ ಮಗ ಅದಕ್ಕೆ ಒಂದು ದೊಡ್ಡ ಹುಚ್ಚ ಹೇಳ್ಬೇಕಂದ್ರೆ ನಾನು ನಿನ್ನ ರಾತ್ರಿ ನಮ್ಮ ಅತ್ತಿನ ಕೇಳೇ ಇಲ್ಲ ಈಗ ಮತ್ತೆ ಕೇಳಿಲ್ಲ ಅಂತಂದ್ರೆ ಮತ್ತೆ ಅದನ್ನ ಹಿಡ್ಕೊಂಡು ಬೈತಾರ ಅದಕ್ಕೆ ಏನು ಮಾಡೋದು ಒಂದು ಪ್ಲಾನ್ ಮಾಡಿದೆ ಹಿಂಗಿದ್ರು ನನ್ನ ಗಂಡನ ನಿನ್ನ ಕೊಡೋದು ನಿಶೆ ಜಾಸ್ತಿ ಆಗಿತ್ತಾ ಏನು ಹೇಳ್ಯಾನಂತಂದ್ರೂ ಅದಕ್ಕೆ ಏನಾರ ಸೇರ್ಕೊಂಡು ಬೈತಾಳೆ ಅಂತಂದು ಅವ್ರಿಗೂ ಏನಾರ ಅಂತ ಅಂದು ಅವ್ರಿಗೂ ಹೆದರಿಕಿದ್ದೇ ಇರ್ತೈತೆ ಅದಕ್ಕಾಗಿನ ಅವ್ರನ್ನ ಕರೆದು ಹೇಳೇನಿಲ್ರಿ ನಿನ್ನ ಕೇಳಿಲ್ರಿ ಅಂತಂದೆ ಪಾಪ ಅದು ನನ್ನ ಗಂಡ ಹುಚ್ಚಿದ್ದಂಗೆ ಐತಿ ನನ್ನ ಕೇಳಿಲ್ಲ ಅಂತಂದ್ರೆ ಹ್ಞೂ ಕೇಳ ಅಂತಂದು ಇದು ಎಲ್ಲಿ ಏನೋ ಕೇಳಿಲ್ಲ ಅಂತಂದು ಇಲ್ಲಿಂದ ಹೊಡೋದು ಬಟ್ ಒಳ್ಳೆ ಐಡಿಯಾ ಸಿಗ್ತಡಿ ನಮ್ಮ ಅತ್ತೆ ಹತ್ರ ಏನೋ ಕೆಲಸ ಆಗ್ಬೇಕು ಏನಾರ ಮಾಡ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡೋದೇನೋ ಹೇಳಕ್ಕೆ ಬಂದ್ರೆ ನನ್ನ ಗಂಡನ್ನ ಮುಂದಿಟ್ಕೊಂಡು ಹಿಂಗೆ ಮಾಡ್ತೇನೆ ಹಂಗೆ ನಿನ್ನೆ ನನ್ನ ಗಂಡನ ಜೇಬಿಂದ 200 ರೂಪಾಯಿ ಎಸ್ಕೇಪ್ ಮಾಡೀನಿ ಅವ್ರು ಏನಕ್ಕೆ ಕೇಳ್ತಾರೆ ನನ್ನ ಹತ್ರ ಕೇಳಿದ್ರೆ ಬೈತೆ ನನಗೆ ಗೊತ್ತು ಕುಡಿದ ನಿಷೇಧಾಗ ಎಲ್ಲಿ ಬೇಯಿಸ್ಕೊಂಡಿರ ಏನಂತಂದು ಹೇಳಿ ಒಂದ್ಸರಿ ಯಾವಾಗ ಹಿಂಗಾದಾಗ ನಾನು ತಗೊಂಡಿದ್ದೆ ಕೇಳಿದ್ರೆ ಹಿಂಗೆ ಬೈದಿದ್ದೆ ಈಗ ಎಲ್ಲಿ ಮತ್ತೆ ಹಂಗೆ ಬೈತಾಳೆ ಅಂತಂದು ಪಾಪ ನನ್ನ ಗಂಡಗೆ ಗೊತ್ತಾಗಿಲ್ಲ ನಾನು ತಗೊಂಡು ನೀವು ಯಾರಿಗೂ ಹೇಳಬೇಡಿ ಬಾರಾ ನಿಂತ್ಕೊಂಡೇನು ಕುಣಿಯಕತ್ತಿ ಏನು